ನಮಸ್ತೆ ಎಲ್ಲರಿಗೂ. ಭಾರತ ಮಾತೆಯ ಪವಿತ್ರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಭಾರತ ಮಾತೆಯ ಹೆಮ್ಮೆಯ ಸುಪುತ್ರ, ಈ ರಾಷ್ಟ್ರ ಕಂಡಂತ ರಾಷ್ಟ್ರ ಪುರುಷ ದೋಂಡೋ ಕೇಶವ ಕಾರ್ವೆಯವರ ಜನ್ಮ ಜಯಂತಿಯ ಅಂಗವಾಗಿ ಈ ದಿನ ನಾವೆಲ್ಲರೂ ಸೇರಿದ್ದೇವೆ. ಏಪ್ರಿಲ್ 18 ದೋಂಡೋ ಕೇಶವ್ ಕರ್ವೆ ಅವರ ಜನ್ಮ ದಿನ. ಈ ಒಂದು ದಿನವನ್ನ ನಾವೆಲ್ಲರೂ ಮನನ ಮಾಡ್ಕೊಳ್ತಕ್ಕಂಥದ್ದು ಭಾರತೀಯರಾದಂಥ ನಮ್ಮೆಲ್ಲರ ಒಂದು ಕರ್ತವ್ಯ. ಅದಕ್ಕೆ ಅದರದೇ ಆದಂಥ ಒಂದು ಕಾರಣ ಇದೆ. ಭಾರತ ಹಲವಾರು ಪುಣ್ಯ ಪುರುಷರನ್ನ ಕೊಟ್ಟಿದೆ. ಅದರಲ್ಲಿ ದೋಂಡೋ ಕೇಶವ ಕರ್ವೆ ಅವರು ಸಹ ಒಬ್ಬರು. ಹುಟ್ಟಿದ್ದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ದಾಪೋಲಿ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ. ತಂದೆ ಕೇಶವ ಪಂತ್ ಅಂತ. ಒಂದು ಬಡ ಕುಟುಂಬದಲ್ಲಿ ಅವರ ಒಂದು ಜನನ ಅಂತಕ್ಕಂಥದ್ದು ಆಗುತ್ತೆ. 1858ರಲ್ಲಿ ಅವರ ಒಂದು ಜನನ. ಏಪ್ರಿಲ್ 18 ಇಂದಿಗೆ ಅವರು ಹುಟ್ಟಿ ಸುಮಾರು 163 ವರ್ಷಗಳು ಸಂದಿದ್ದಾವೆ, 163 ಸಂವತ್ಸರಗಳು. ಆದರೂ ದೋಂಡೋ ಕೇಶವ ಕರ್ವೆ ಅವರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಅದು ಯಾವಾಗ್ಲೂ ಬಹಳ ಆತ್ಮಕ್ಕೆ ಬಹಳ ಅತ್ಯಂತ ಅಪ್ಯಾಯಮಾನ ಅಂತ ಅನ್ಸುತ್ತೆ. ಭಾರತೀಯರಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ಇರಬೇಕು ಅವರನ್ನ ನೆನಕೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ. ದೋಂಡೋ ಕೇಶವ ಕರ್ವೆ ಅವರು ಈ ರಾಷ್ಟ್ರ ಕಂಡಂತ ಒಬ್ಬ ಅತ್ಯುನ್ನತ ಉತ್ಕೃಷ್ಟ ಸಮಾಜ ಸುಧಾರಕ, ಶ್ರೇಷ್ಠ ಶಿಕ್ಷಣ ತಜ್ಞ ಹಾಗೂ ಈ ಒಂದು ರಾಷ್ಟ್ರದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದಂತ ಒಬ್ಬ ವ್ಯಕ್ತಿ. ಸಾಮಾಜಿಕವಾಗಿ ಒಂದು ಕ್ರಾಂತಿಯನ್ನ ಮಾಡಿದಂತ ಶ್ರೇಯಸ್ಸು ಯಾರಿಗಾದ್ರೂ ಸಲ್ಲಬೇಕು ಅಂತಂದ್ರೆ ಆಧುನಿಕ ಜಗತ್ತಿನಲ್ಲಿ ಅದು ದೋಂಡೋ ಕೇಶವ ಕರ್ವೆ ಅವರಿಗೆ ಸಲ್ಲಬೇಕಾಗುತ್ತೆ. ಅವರು ಸ್ತ್ರೀ ಶಿಕ್ಷಣಕ್ಕಾಗಿ ತಮ್ಮೆಲ್ಲ ಜೀವನವನ್ನ ಏನ್ ಮಾಡಿದ್ರು, ಮುಡುಪಾಗಿಟ್ರು. ಸ್ತ್ರೀಯರ ಏಳಿಗೆಗಾಗಿ, ಅಬಲೆಯರ ಏಳಿಗೆಗಾಗಿ ತಮ್ಮೆಲ್ಲ ಸರ್ವಸ್ವವನ್ನು ಅವರು ನಿಸ್ವಾರ್ಥವಾಗಿ ಸಮಾಜಕ್ಕೆ ದಾರಿ ಎರೆದುಕೊಟ್ರು. ತಮ್ಮ ಸಾರ್ವಜನಿಕ ಜೀವನದಲ್ಲಿ ಕೇಶವ ಕರ್ವೆ ಅವರು ನಿಜವಾಗ್ಲೂ ಅವರದೇ ಆದಂತ ಹೆಜ್ಜೆಗಳನ್ನ ಮೂಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಂದಿನ ಒಂದು ಪರಿಸ್ಥಿತಿನಲ್ಲಿ, ಸ್ವಾತಂತ್ರ್ಯ ಪೂರ್ವದ ಅಂದಿನ ಒಂದು ದಿನಗಳನ್ನ ನಾವೇನಾದರೂ ನೋಡಿದ್ದೇ ಆದ್ರೆ ವಿಧವೆಯರಿಗೆ ಆಗ್ತಾ ಇದ್ದಂತ ಅನ್ಯಾಯಗಳ ವಿರುದ್ಧ ಅವರು ಧ್ವನಿಯನ್ನ ಎತ್ತಿದ್ದಂಥದ್ದು. ಇಡೀ ರಾಷ್ಟ್ರದಲ್ಲಿ ವಿಧವಾ ಮರು ವಿವಾಹವನ್ನ ಮಾಡಿಸೋದಿಕ್ಕೆ ಅವರು ಕೈಗೊಂಡಂತ ಕ್ರಮಗಳೇನಿದಾವೆ ಅವು ನಿಜವಾಗ್ಲೂ ಸ್ತುತ್ಯಾರ್ಹ. ಅವುಗಳನ್ನ ನಾವೆಲ್ಲರೂ ನೆನಕೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕ ಅಂತ ನನಗಾದ್ರೂ ಅನ್ಸುತ್ತೆ. ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಜೀವನವನ್ನ ಸೆವೆಸಿದ್ರು ಸಹಿತ ಪರರಿಗಾಗಿ ಅವರು ಎಣಗಾಡದಂಥದ್ದು ಅಷ್ಟು ಸುಲಭದ್ದಲ್ಲ. ಅವರ ಒಂದು ಜೀವನದ ಯಶೋಗಾಥೆ ನಿಜವಾಗ್ಲೂ ಭಾರತೀಯರಾದಂಥ ನಮ್ಮೆಲ್ಲರಿಗೂ ಅನುಕರಣೀಯ ಮತ್ತೆ ಆದರಣೀಯ. ಸರಿ ಸುಮಾರು 104 ವರ್ಷಗಳು ಅವರು ಬದುಕಿದ್ದಂಥದ್ದು, ಅತ್ಯಂತ ಪವಿತ್ರವಾದಂಥ ಬದುಕನ್ನು ಅವರು ಸವಿಸಿದಂಥದ್ದು ನಮ್ಮೆಲ್ಲರಿಗೂ ನಿಜವಾಗ್ಲೂ ಪ್ರೇರಕ ಅಂತ ನಾನಾದರೂ ಭಾವಿಸ್ತೇನೆ. ಅವರು ಮಾಡಿದಂಥ ಅಂತ ಒಂದು ಕ್ರಾಂತಿಗಳಲ್ಲಿ ವಿಧವಾ ವಿವಾಹ ಏನಿದೆ ಅದು ನಾವು ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿಡಬೇಕು. ಯಾಕಪ್ಪ ಅಂತಂದ್ರೆ ಇಂದಿನ ಒಂದು ಕಾಲಘಟ್ಟದಲ್ಲಿ ಉಪದೇಶಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಜನ ಸಿಗ್ತಾರೆ. ಆದ್ರೆ ತಾವು ಅನುಸರಿಸಿ ಅದನ್ನೇ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅಷ್ಟು ಸುಲಭದ್ದಲ್ಲ. ದೋಂಡೋ ಕೇಶವ ಕರ್ವೆ ಅವರು ವಿಧವೆಯನ್ನ ಮದುವೆಯಾಗಿ ಸಮಾಜಕ್ಕೆ ಅವರು ಒಂದು ದೊಡ್ಡ ಹೆಜ್ಜೆಯನ್ನ ತೋರಿಸ್ಕೊಟ್ರು. ಸಮಾಜದ ಒಂದು ಕ್ರಾಂತಿ ಪರ್ವಕ್ಕೆ ಅವರು ನಾಂದಿಯನ್ನ ಹಾಡಿದಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಕರ್ವೆ ಅವರನ್ನ ಇಂದಿಗೆ ನೆನೆಸ್ಕೋಬೇಕು. ಅದೇ ತರ ಇಡೀ ಭಾರತದಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನ ತೆರೆದಂತ ಪ್ರಥಮ ವ್ಯಕ್ತಿ ಅಂತಂದ್ರೆ ದೋಂಡೋ ಕೇಶವ ಕರ್ವೆ ಅವರು. ಅವರ ಈ ಎಲ್ಲ ಒಂದು ಸುಧಾರಣೆಗಳು, ಈ ಎಲ್ಲ ಒಂದು ಇವು ಸಮಾಜದ ಸ್ವಸ್ಥಕ್ಕಾಗಿ ಅವರು ಮಾಡಿದಂಥದ್ದು. ವಿಧವೆಯನ್ನ ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಹುಟ್ಟಿದ್ರು ಸಹಿತ ವಿಧವೆಯನ್ನ ಮದುವೆ ಆಗಿದ್ದಕ್ಕೆ ಅವರ ಗ್ರಾಮದಲ್ಲಿ ಅನೇಕ ವಿರೋಧಗಳು ಅವ್ರಿಗೆ ಬರುತ್ತೆ. ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಅವು ಯಾವುದಕ್ಕೂ ಅವರು ಎದೆಗುಂದೋದಿಲ್ಲ. ದೋಂಡೋ ಅಂತಂದ್ರೆ ಮರಾಠಿ ಶಬ್ದದಲ್ಲಿ ಕಲ್ಲು ಅಂತ, ಸ್ಟೋನ್ ಅಥವಾ ಪೆಲ್ಲೆಟ್ ಅಂತ ನಾವು ಕರಿತೀವಿ. ಅಂದ್ರೆ ದೋಂಡೋ ಕೇಶವ ಕರ್ವೆ ಅವರ ಒಂದು ಬದುಕು ಸಹ ಬಂಡೆ ತರ ಇದ್ದಂಥದ್ದು. ಯಾವುದೇ ಒಂದು ಸಮಾಜದ
ಅನಿಷ್ಟ ಪದ್ಧತಿಗಳೇನಿದಾವೆ ಅವು ಯಾವತ್ತೂ ಅವರ ಕಿವಿಗೆ ಬೀಳಲಿಲ್ಲ. ಅವುಗಳ ವಿರುದ್ಧ ಅವರು ಹೋರಾಟ ಮಾಡಿದ್ರು. ಜಾತಿ ಪದ್ಧತಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಇವುಗಳ ವಿರುದ್ಧ ಅವರು ಏನ್ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು. ಸಮಾಜವನ್ನ ಸರಿದಾರಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ 104 ವರ್ಷಗಳು ಸಹಿತ ಸತತವಾಗಿ ಮಾಡಿದಂಥದ್ದು. ಅದೇ ತರ ವಿದೇಶಗಳಿಗೆ ಹೋಗಿ ಯುರೋಪ್ ಪ್ರವಾಸ ಎಲ್ಲವನ್ನ ಕೈಗೊಂಡು, ಅಮೆರಿಕ ಪ್ರವಾಸ ಎಲ್ಲವನ್ನ ಕೈಗೊಂಡು ಮಹಿಳೆಯರ ಉದ್ಧಾರಕ್ಕಾಗಿ, ಭಾರತದ ಮಹಿಳೆಯರ ಸ್ಥಿತಿಗತಿಗಳನ್ನ ಪಾಶ್ಚಿಮಾತ್ಯರಲ್ಲಿ ಮನವರಿಕೆ ಮಾಡಿಕೊಟ್ಟು ಅನೇಕ ದೇಣಿಗೆಗಳನ್ನ ಅಲ್ಲಿಂದ ತಂದು ಇಲ್ಲಿ ವಿಧವೆಯರಿಗೆ, ಮಹಿಳೆಯರಿಗೆ ಅವರು ಏನ್ ಮಾಡಿದಂಥದ್ದು, ವಿನಿಯೋಗಿಸಿದಂಥದ್ದು. ಸಂಪೂರ್ಣ ನಿಸ್ವಾರ್ಥ ಜೀವನವನ್ನು ಅವರು ನಡೆಸಿದಂಥದ್ದು ನಿಜವಾಗ್ಲೂ ನಮ್ಗೆಲ್ಲರಿಗೂ ಅನುಕರಣೀಯ ಅಂತ ನಾನಾದ್ರೂ ಭಾವಿಸ್ತೇನೆ. ಇದನ್ನ ಮನಗಂಡಂತ ಭಾರತ ಸರ್ಕಾರ 1958ರಲ್ಲಿ, ಅವರು ಹುಟ್ಟಿದ್ದು 1858, 100 ವರ್ಷಕ್ಕೆ ಸೆಂಟೆನರಿ ಸೆಲೆಬ್ರೇಷನ್ಗೆ ಅವರಿಗೆ ಭಾರತ ರತ್ನವನ್ನ ಕೊಟ್ಟು ಗೌರವಿಸಿದಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹ. ಭಾರತ ರತ್ನ ಪ್ರಶಸ್ತಿ ನಿಜವಾಗ್ಲೂ ಯಾರಿಗಾದ್ರೂ ಸಂದಿದೆ, ಅದರ ಒಂದು ಶ್ರೇಯಸ್ಸು ಹೆಚ್ಚಾಗಿದೆ ಅಂತಂದ್ರೆ ಅದು ಕೇಶವ ಕರ್ವೆ ಅಂತ ಮಹಾನ್ ವ್ಯಕ್ತಿಗಳಿಗೆ ಸಂದಿದೆ ಅಂತ ನಾವಾದ್ರೂ ಭಾವಿಸ್ಬೇಕು. ಈ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ನಮಗೆ ಪ್ರೇರಣೆಯನ್ನ ತರಲಿ, ನಾವು ಸಹ ಅವರ ಒಂದು ದಾರಿನಲ್ಲಿ ಮುನ್ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಹಾಕ್ತೇನೆ. ಜೈ ಹಿಂದ್, ನಮಸ್ಕಾರ.